ಶ್ರೀರಾಮ ಸಮರ್ಥ ಆಗಸ್ಟ್ 10. ಅನುಸಂಧಾನದಲ್ಲಿ ಚಿತ್ತವು, ಸರ್ವಭೂತಗಳಲ್ಲಿ ಭಗವದ್ಭಾವವು, ಇದೇ ನನ್ನ ಪರಮಾರ್ಥವು. ಯಾರು ಮಾಡಿಕೊಳ್ಳಬೇಕೋ ಹಿತವನ್ನು, ಅವರು ಕೇಳಬೇಕು ನನ್ನ ಮಾತನ್ನು. ರಾಮಭಕ್ತ ಆದವನಲ್ಲಿ ತೊಡಗುವುದು ನನ್ನ ಜೀವ ಅವನಲ್ಲಿ. ನನಗೆ ರಾಮಭಕ್ತನ ಹೊರತಾಗಿ ಬೇರೆ ಯಾರೂ ಇಲ್ಲ ಸತ್ಯವಾಗಿ. ಜೀವಿಗಳದ್ದಾಗಬೇಕು ಹಿತವು, ಇದೇ ನನ್ನ ಮನಸ್ಸಿನ ಸಂಕಲ್ಪವು. ನಿಮಗೆ ಹೇಳುವಂತಹದು ನಿಜವಾಗಿಯೂ ನನ್ನ ಹತ್ತಿರವಿರದು. ಆದರೆ ಒಂದು ಹೇಳಬೇಕೆನಿಸುವುದು ಮನಸ್ಸಿನಲ್ಲಿ. ರಘುಪತಿಯ ಹೊರತು ಶೋಭೆಯಿಲ್ಲ ಜಗತ್ತಿನಲ್ಲಿ. ಮಗಳು ಹೋದರೆ ಅತ್ತೆಯ ಮನೆಗೆ, ಅವಳ ಕಾಳಜಿ ಅತ್ತೆಯ ಮನೆಯವರಿಗೆ. ಅದರಂತೆ ನೀವು ನನ್ನವರಾದಿರಿ, ಈಗ ಕಾಳಜಿಯನ್ನು ನನಗೆ ಒಪ್ಪಿಸಿರಿ. ಸಮಾಧಾನ ಕಾಯ್ದುಕೊಳ್ಳಿರಿ ಸದಾ, ಇದೇ ನನ್ನ ಪೂರ್ಣ ಆಶೀರ್ವಾದ. ನಾನು ನಿಮ್ಮ ಅಂತ್ಯಕಾಲ ಸಾಧಿಸುವೆನು, ಮನಸ್ಸಿನಲ್ಲಿಡಿರಿ ಈ ವಿಶ್ವಾಸವನ್ನು. ಆನಂದದಿಂದ ಜಗತ್ತಿನಲ್ಲಿ ಬಾಳಿರಿನ್ನು, ಅಂತಕಾಲದ ಚಿಂತೆಯನ್ನು ನೀವೇಕೆ ಮಾಡುವಿರಿನ್ನು. ಕಾಯ್ದುಕೊಂಡೆನು ವ್ಯವಹಾರವನ್ನು, ಆದರೂ ದೂರಗೊಳಿಸಲಿಲ್ಲ ರಾಮನನ್ನು. ರಾಮನು ನನ್ನ ಸಖನಾದನು, ಧನ್ಯಗೊಳಿಸಿದನು ನಾಮದಲ್ಲಿ ನನ್ನನ್ನು. ನನ್ನವರೆಂದಿರುವೆನು ನಿಮ್ಮನ್ನು, ಸಾರ್ಥಕ ಮಾಡಿಕೊಳ್ಳುವುದೇ ಉತ್ತಮ ಇದನ್ನು. ನಾಮದ ಹೊರತು ತಿಳಿಯಬೇಡಿರಿ ಸುಖವೆಂದು, ಇದೇ ನನ್ನ ಆಶೀರ್ವಾದವಾಗಿರುವುದು. ನನ್ನ ಮಾತು ತಿಳಿಯಿರಿ ಸತ್ಯ, ಭಗವಂತನು ಕೃಪೆ ಮಾಡುವನು ನಿಶ್ಚಿತ. ಎಲ್ಲಿಯೇ ಇದ್ದರೂ ನಾನು ನಿಮ್ಮಿಂದ ದೂರವಾಗೆನು, ಇದಕ್ಕೆ ಸಾಕ್ಷಿ ರಘುವೀರನು. ನಿಮ್ಮ ಆನಂದದಲ್ಲಿಯೇ ನನ್ನ ಅಸ್ತಿತ್ವವಿರುವುದು, ದುಃಖಿಗಳಾಗಿ ಅಪ್ರಮಾಣ ಮಾಡಬಾರದು. ನೀವು ನನ್ನವರೆಂದು ಅನಿಸಿಕೊಳ್ಳುವಿರಿ, ಅಂದ ಮೇಲೆ ದುಃಖಿಗಳೇಕೆ ಆಗುವಿರಿ. ಉಪಾಧಿಯಿಂದ ಬೇರೆಯಾದೆವೆಂದು ಕೇಳಿಸಿರಿ ನನಗೆ ಹೀಗೆಂದು. ನನ್ನವರಾಗಬೇಕೋ ಯಾರು, ರಾಮನನ್ನು ಹೊಂದಬೇಕವರು. ದೃಶ್ಯವಸ್ತುಗಳದ್ದಾಗುವುದು ನಾಶ, ಇದಕ್ಕೆ ನಾನು ಹೊರತಲ್ಲ ವಿಶೇಷ. ಕೊನೆಗೆ ನಿಮ್ಮಲ್ಲಿ ಒಂದೇ ಬೇಡುವುದು, ನಾಮದ ಹೊರತು ದೂರವಿರಬೇಡಿದೆಂದು. ಅನುಸಂಧಾನದಲ್ಲಿ ಚಿತ್ತವು, ಸರ್ವಭೂತಗಳಲ್ಲಿ ಭಗವದ್ಭಾವವು. ನಾಮದಲ್ಲಿದ್ದರೆ ಪ್ರೇಮ ಅಪಾರ, ಅವನಿಗೆ ರಾಮನಿಲ್ಲ ದೂರ. ನಾನು ಹೇಳಿದಂತೆ ನಡೆದುಕೊಳ್ಳಿರಿ, ರಾಮನು ಕೃಪೆ ಮಾಡುವನೆಂದು ನಿಶ್ಚಿತ ತಿಳಿಯಿರಿ. ಈಗ ಆನಂದದಿಂದ ಕೊಡಿರಿ ಅನುಮತಿಯನ್ನು, ನಿಮಗೆಲ್ಲರಿಗೂ ಹೇಳುವೆನು ಇದನ್ನು. ಎಲ್ಲರೂ ಕೇಳಿರಿ ನನ್ನ ಮಾತನ್ನು, ಕಾಯ್ದುಕೊಳ್ಳಿರಿ ಸದಾ ಸಮಾಧಾನವನ್ನು. ಬೇಡ ಸುಖ ದುಃಖ ಚಿಂತೆಗಳ ಲೇಷ, ನನ್ನವನಾದನು ಜಗದೀಶ. ಈ ಭಾವವಿರಬೇಕು ನಿರಂತರ, ರಾಮ ಸಾಕ್ಷಿಯಾಗಿ ನಾನೆಲ್ಲ ನಿಮ್ಮಿಂದ ದೂರ. ಎಲ್ಲರನ್ನೂ ಮಾಡಬೇಕು ಸಮಾಧಾನ, ಯಾವುದು ನನ್ನ ಪ್ರಾಣಕ್ಕಿಂತಲೂ ಪ್ರಾಣ. ಎಲ್ಲರೂ ರಾಮನವರಾಗಬೇಕು, ಇದೇ ನನ್ನ ಆಶೀರ್ವಾದವೆಂದು ತಿಳಿಯಬೇಕು. ತಿಳಿದುಕೊಳ್ಳಬೇಕು ಜನರ ಅಂತಃಕರಣ, ಅದರಂತೆ ಇರಬೇಕು ನನ್ನ ವರ್ತನ. ಬೇರೆ ಸಾಧನೆಯನ್ನೇ ಒಪ್ಪಬಾರದು ನಾಮದ ಹೊರತಾಗಿ. ಭಗವಂತನೊಬ್ಬನಿಗೆ ಶರಣು ಹೋಗಬೇಕು ಸರಿಯಾಗಿ, ಇದನ್ನೇ ಮಾಡಬೇಕು ಸಾಧನೆಯನ್ನಾಗಿ. ಇದರಿಂದಲೇ ಸಮಾಧಾನ ಪ್ರಾಪ್ತವಾಗುವುದು ನಿಶ್ಚಿತವಾಗಿ. ವಿವೇಕ ವೈರಾಗ್ಯ ಸಂಪನ್ನ ಆಗಿರಬೇಕು ಸದಾ ನಮ್ಮ ಅಂತಃಕರಣ. ಅಖಂಡವಾಗಿ ಪ್ರಾಪ್ತವಾಗಬೇಕು ಭಗವಂತನ ಭಕ್ತಿ. ಅದೇ ರೀತಿಯಾಗಿ ಆತ್ಮಜ್ಞಾನಾನುಭೂತಿ, ಬ್ರಹ್ಮಸ್ವರೂಪ ಸ್ಥಿತಿ. ನಾಮದಲ್ಲಿ ತೊಡಗಿರಬೇಕು ಮನೋವೃತ್ತಿ. ಹೊಂದಿರಿ ನೀವು ನಿಮ್ಮ ಹತ್ತಿರವೇ ಇರುವನೆಂಬ ನಿರ್ಧಾರವನ್ನು. ಬಿಡಬೇಡಿರಿ ನೀವು ಇಂಥ ಧೈರ್ಯವನ್ನು. ಆನಂದದಲ್ಲಿ ಮಾಡಿರಿ ನಾಮಸ್ಮರಣ, ಕೃಪೆ ಮಾಡುವನು ರಘುನಂದನ. ಇಂದಿನ ಮುಖ್ಯ ವಿಚಾರ, ಶರೀರವನ್ನು ತೊಡಗಿಸಬೇಕು ಪ್ರಪಂಚದಲ್ಲಿ, ಮನಸ್ಸನ್ನಿಡಬೇಕು ರಘುನಾಥನಲ್ಲಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.